ರೇಣುಕವ್ವ ರೇಣುಕವ್ವ ಬರ್ರಿ ಎಂಪಿಯರ ಯಾರನ್ನ ಕರ್ಕೊಂಡ್ ಬಂದಿರಿ? ಯಾರ್ಯಾರನ್ನ ಕರ್ಕೊಂಡ್ ಬರಕ್ ನಾನೇ ನಿಮ್ ತರ ಹುಚ್ಚನೆ. ಇವಳು ನನ್ನ ಚಿಕ್ಕಪ್ಪನ ಮಗಳು ಐಶ್ವರ್ಯ ಅಂತ IAS ಎಕ್ಸಾಮ್ ಬರೆಯೋಕೆ ಇಲ್ಲಿಗೆ ಬಂದಿದ್ದಾಳೆ. ಅಲ್ಲ ಬೈಚಪ್ಪ, ನಮ್ಮ ಅವತಾರವನ್ನು ಯಾವಾಗ ನೀವು ಎಕ್ಸಾಮ್ ಬರ್ಲಿಕ್ಕೆ ಬಿಟ್ಟು ಕೊಟ್ಟದ್ದು? ಮನೆ ಆಳ ಇಲ್ಲಿ ಬರೀತಾಳೆ ಅಂದ್ರೆ ಮನೆಯಲ್ಲ ಕಣೋ, ಇಲ್ಲಿದ್ದು ಓದ್ಕೊಂಡು ಎಕ್ಸಾಮ್ ಸೆಂಟರ್ ಹೋಗಿ ಬರೀತಾಳೆ. ಗೋಪಿ ಅಲ್ಲ ಕೊಡೋ MP ಅವ್ರ ಬಿಡ್ರಿ. ನೀವು ನೋಡಿದ್ರೆ ನಿಮಗೆ ಯಾರು ದಿಕ್ಕ ಇಲ್ಲ ಅಂತೀರಿ, ಈಗ ನೋಡಿದ್ರೆ ಒಬ್ರ ಆದ್ಮೇಲೆ ಒಬ್ರು ಬರ್ಲಿಕ್ಕೆ ಕೆಲವೊಂದ್ಸಾರಿ ಹಾಗೇನೆ ಕಣೋ, ಇಲ್ಲ ಅಂದ್ಕೊಂಡದ್ದು ಒದ್ಕೊ ಬಂದ್ಬಿಡುತ್ತೆ, ನಾವೇ ಸಹಿಸ್ಕೊಂಡು ಹೋಗ್ಬೇಕು. ಸಂಬಂಧಗಳ ಬಗ್ಗೆ ಇವ್ರೇನು ಗೊತ್ತಾಗತ್ ಬಿಡೋಣ. ನಾವೇನು ಸಂಬಂಧದ ಸುಳಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರೋ? ಸಂಬಂಧದ ಸುಳಿ ಒಳಗೆ ಬಿದ್ದು ಒದ್ದಾಡ್ಲಿಕ್ಕಿಲ್ಲ, ಆದ್ರ ಪ್ರೀತಿಯ ಸುಳಿ ಒಳಗೆ ಬಿದ್ದು ಒದ್ದಾಡ್ಲಿಕ್ಕೆ ಇದ್ದೀನಿ. ಜಾಸ್ತಿ ಬಿದ್ದು ಒದ್ದಾಡಬೇಡ ಬಾ, ಆಮೇಲೆ ಒದ್ದೆಯಾಗಿ ಮುದ್ದೆಯಾಗಿ ಬಿಡ್ತೀಯ. ಓಯ್ ಮಾರಿ ಮನಿ ಬಂದು ಉಂತಲೇ, ನಿಮ್ಮ ಕೈಯಿಂದ ಅಂತೂ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅವನಾದ್ರೂ ಎಂತಾದ್ರೂ ಕಾರ್ಬಾರ್ ಮಾಡ್ಲಿ ಬಿಡಿ ಮಾರೇರೆ. ಈಗಲ್ಲ ನರವಂಟೆ, ನಾನು ಮಾಡಿದ್ದು ನಿನಗೆ ಗೊತ್ತಾಗ್ಬೇಕಾದ್ರೆ ನೀನು ಯಾವ್ದಾದ್ರು ಇನ್ಸ್ಟಿಟ್ಯೂಟಿಗೆ ಹೋಗಿ ಕಲಿತುಕೊಂಡು ಬರ್ಬೇಕಾ? ನಿನ್ನ ಸ್ವಲ್ಪದ ಎಕ್ಸ್ಪ್ರೆಷನ್ ನೋಡಿದ್ರೆ ಎಂತದಕ್ಕಾದ್ರೂ ಇನ್ಸ್ಪಿರೇಷನ್ ಬರ್ತದನ? ಈ ನಮೂನೆ ಮಾತಾಡ್ತಾ ಇರಿ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೊಜಲ್ತಾನೆ ಇರ್ತೀರಲ್ವಾ? ಸದ್ಯಕ್ಕೆ ಅದು ಬಿಟ್ಟು ಬೇರೆ ಎಂತ ಕೆಲಸ ಉಂಟು ನೀನೇ ಹೇಳ. ಅಣ್ಣ, ನಿಮ್ ಒಟ್ಟಾರ ತುಂಬಾ ಸೈಲೆಂಟ್ ಆಗಿರುತ್ತೆ, ಓದೋದಕ್ಕೆ ಮನ್ಸಿಗೆ ಶಾಂತಿ ಸಿಗುತ್ತೆ ಅಂತ ಬಂದ್ರೆ ಇಲ್ಲಿ ನೋಡಿದ್ರೆ ಫಿಶ್ ಮಾರ್ಕೆಟ್ ತರ ಇದೆ. ಅಬ್ಬೋ ಎಂತ ಅವಸ್ಥೆ ಇದು, ನಿನ್ನ ಕಣ್ಣಿಗೆ ನಾವೆಲ್ಲ ಮೀನ್ ಮಾರುವವರಾಗೆ ಕಾಣ್ತೇವನ? ಕಾಣದೇನು ಹಾಗೆ ಇದೀರಾ? ಏನ್ರಿ ಎಂಪಿಯವರ, ಇಲ್ಲಿ ಕರ್ಕೊಂಡ್ ಬರೋಕ್ಕಿಂತ ಮೊದಲು ನಮ್ ಬಗ್ಗೆ ಏನೋ ತಲೆಯಾಗ್ ತುಂಬಿದಂಗದ, ನಮ್ ಮುಂದನ ವಾಲ್ಯೂಮ್ ಜಾಸ್ತಿ ಇಟ್ಟು ಮಾತಾಡ್ತಾವ. ಹಾಗೇನಿಲ್ಲ ಕಣವ, ಓದೋ ಹುಡುಗಿ ಅಲ್ವಾ, ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ. ನಿಮ್ ತರ ಸಂಸಾರಿಗಳಾದ್ಮೇಲೆ ಸೈಲೆಂಟ್ ಆಗ್ತಾಳೆ ಬಿಡಿ. ಹಾಗೆಂತೇಳಿ ಯಾರು ಮಾರ್ರೆ ಹೇಳಿದ್ದು? ಸೈಲೆಂಟ್ ಆಗಿರುವವರೇ ಮುಂದಕ್ಕೆ ವೈಲೆಂಟ್ ಆಗುದು. ನೋಡ್ರಿ, ನಾನು ಸೈಲೆಂಟ್ ಆಗು ಇರಲ್ಲ, ವೈಲೆಂಟ್ ಆಗು ಇರಲ್ಲ, ನೀವ್ ಯಾರು ನನಗೆ ತೊಂದ್ರೆ ಕೊಡದೇ ಇದ್ರೆ ಅಷ್ಟೇ ಸಾಕು. ಐಶ್ವರ್ಯ, ಇವರೆಲ್ಲ ಆಫೀಸ್ಗೆ ಹೋಗುತ್ತಾನ ಗದ್ಲ ಇರ್ತದ, ಇವರೆಲ್ಲ ಆಫೀಸ್ಗೆ ಹೋದ್ಮೇಲೆ ನಿನಗೆ ಯಾವ್ದೇ ರೀತಿ ತ್ರಾಸ ಆಗೋದಿಲ್ಲ, ಆರಾಮಾಗಿ ಓದ್ಕೋಬಹುದು. ಅಕ್ಕ, ನೀವ್ ಈ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನೀ ತಪ್ಪು ತಿಳ್ಕೊಂಡಿವ, ಆಕಿ ಸೀರೆ ಚಂದ ಕಾಣ್ಲಿಕ್ಕತ್ತಿಲ್ಲ, ಆಕಿ ಸೀರೆ ಉಟ್ಕೊಂಡಿದ್ದೆ ಚಂದ ಕಾಣ್ಲಿಕ್ಕತ್ತಾಳ. ನಾನು ಅದನ್ನೇ ಹೇಳಿದ್ದು. ಯಾಕೆ ಕನ್ನಡ ಅರ್ಥ ಆಗಲ್ವಾ? ಅವನ್ ಬಗ್ಗೆ ಬಿಡವ, ನಾವ್ ಮಾತಾಡೋದನ್ನ ಉಲ್ಟಾ ಮಾಡಿ ನಮ್ಗೆ ಹೇಳ್ತಾನೆ. ಹೋಗ್ಲಿ ಬಿಡಿ ಅಣ್ಣ, ಮನೆಗೆ ಇಂಥವ್ರೊಬ್ರು ಇದ್ರೇನೆ ಚಂದ. ಎಂತದಕ್ಕೆ ನಮ್ಮಂತವ್ರು ಇದ್ರೆ ಚಂದ ಇರೋದಿಲ್ವಾ? ಅದು ನನ್ನೇನ್ರಿ ಕೇಳ್ತೀರಾ? ನಿಮ್ ಹೆಂಡತಿ ಇಲ್ಲೇ ಇದಾರಲ್ಲ, ಕೇಳಿ. ಅಕ್ಕ, ನೀವ್ ಉಟ್ಕೊಂಡಿರೋ ಸೀರೆ ತುಂಬಾ ಚೆನ್ನಾಗಿದೆ, ನನ್ಗೂ ಉಟ್ಕೋಬೇಕು ಅಂತ ಅನಿಸ್ತಿದೆ, ಕೊಡ್ತೀರಾ? ಈ ಸೀರೆ ನಾವು ಉಟ್ಕೊಂಡ್ ಬಾ ಹರಿದಾಗ್ಯದ, ನಿನಗ್ ಬೇರೆ ಸೀರೆ ಕೊಡ್ತಾನ ಆಯ್ತಾ? ಹಾಗಾದ್ರೆ ಈಗ್ಲೇ ಕೊಡಿ, ಉಟ್ಕೋತೀನಿ. ನಿನಗ್ ಸೀರೆ ಮೇಲೆ ಆಸೆ ನೋಡಿ ನನಗಂತೂ ಬಹಳ ಖುಷಿ ಆತ್ವಾ. ಈಗಿನ ಕಾಲದ ಹುಡುಗಿಯರು ಸೀರೆ ಅಂದ್ರೆ ವಿರುದ್ಧ ದಿಕ್ಕಿಗೆ ಓಡ್ತಾರೋ, ಇಂಥವ್ರೊಳಗೆ ನೀನ್ ಡಿಫ್ರೆಂಟ್ ಆಗಿ ಕಾಣ್ತೀನಿ ನೋಡು. ಅಕ್ಕ, ಸೀರೆ ಹೆಣ್ಣಿನ ಲಕ್ಷಣ ಅಲ್ವಾ, ಅದಕ್ಕೆ ಇಷ್ಟ. ಆಯ್ತು, ಎಕ್ಸಾಮ್ ಮುಗಿಸ್ಕೊಂಡು ಊರಿಗೆ ಹೋಗ್ತಿರ್ತಿಲ್ಲ, ಇಂಥ ಸೀರೆನ ನಿನಗೆ ಹುಡಿತು ಅಂತಾನೆ. ಅದರ ಮಂಡೆ ವೆಚ್ಚ ನೀವು ಮಾಡಬೇಡಿ ಬೇಕಾ, ಕೆಲಸವನ್ನು ನಾನೇ ಮಾಡ್ತೇನೆ. ಹಾಯ್ ಐಶ್ವರ್ಯ. ಹಾಯ್. ಎಂತದ ಇದು? ನಾನು ಇಷ್ಟೊಂದು ಖುಷಿಯಲ್ಲಿ ಹಾಯ್ ಅಂತ ಹೇಳ್ತಿದ್ದೇನೆ, ನೀನು ಬಿಸಿ ನೀರಿನಲ್ಲಿ ಕೈ ಮುಳುಗಿಸಿದವರಾಗಿ ಮುಸುಂಟು ಪಿಂತಿಸಿಕೊಂಡು ಹಾಯ್ ಅಂತೀವ. ಬಿಸಿ ನೀರಾ? ನಿಮ್ ನೋಡಿದ್ರೆ ಕೈಯಲ್ಲಿ ಕೆಂಡ ಇಟ್ಕೊಂಡಂಗ ಆಗತ್ತೆ. ಈಗಲ್ಲ ಬುಲ್ಲಂಜೇರಿ, ನಿನಗೆ ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ವಾ? ಅದಕ್ಕೆ ನೀನು ಈ ನಮೂನೆ ಮಾತಾಡ್ತಾ ಇದ್ಯಾ? ಒಂದು ಸಲ ನನ್ನ ಕನ್ನಡಕದ ಒಳಗೆ ಇಣಿಕಿ ನೋಡ, ಆಗ ನನ್ನ ಮನಸ್ಸಿನ ಭಾವನೆ ನಿನಗೆ ಅರ್ಥ ಆಗ್ತದೆ. ನಾನ್ ಬಂದಿರೋದು ನಿಮ್ ಮನ್ಸಿನ ಭಾವನೆ ಓದೋದಿಕ್ಕಲ್ಲ, IAS ಮಾಡೋದಿಕ್ಕೆ. ಅದನ್ನ ಮಾಡಿ ಮುಗಿಸಿದ್ರೆ ಸಾಕಾಗ್ಬಿಟ್ಟಿದೆ. ಅದು ನಿನ್ನನ್ನು ನೋಡಿದ್ರೆ ಗೊತ್ತಾಗ್ತದ ತೋರಕ್ಕೆ. ಬಜ್ಜಿ ಓದ್ತಾ ಇದ್ರೆ ಮನುಷ್ಯನಿಗೆ ಬೇಜಾರಾಗುವುದು ಸಹಜವಾ? ಓದಿನ ನಡುವಿನಲ್ಲಿ ಸ್ವಲ್ಪ ಬ್ರೇಕ್ ಮಾಡಿಕೊಂಡು ನನ್ನಂತ ರಸಿಕರ ತರ ಟೈಮ್ ಪಾಸ್ ಮಾಡ್ಬೇಕು, ಆಗ ಮೈಂಡ್ ಫ್ರೆಶ್ ಆಗ್ತದೆ. ಫ್ರೆಶ್? ನಾನ್ ಬುಕ್ ತರಕ್ಕೆ ಅಂತ ಹೋಗ್ತಿದ್ದೆ, ನೀವು ಬೇರೆ ಅಡ್ಡ ಬಂದ್ರಿ, ನನ್ ಮೂಡ್ ಎಲ್ಲ ಆಫ್ ಆಯ್ತು. ಎಂತ ಅವಸ್ಥೆಪ್ಪ ಇದು, ವರ್ಕೌಟ್ ಆಗ್ತಾ ಇಲ್ಲ. ನಾತ ಬಿಡಬೇಡ, ಜನ್ನನ ಹೆಣ್ಣು ಮುನ್ನುಗ್ಗು. ಏನ್ರಿ ಸೈಲೆಂಟ್ ಆಗಿ ನಿಂತ್ಬಿಟ್ರಿ? ನಿಂತಲ್ಲೇ ಕನ್ಸ್ ಕಾಣೋ ಕಾಯಿಲೆ ಬೇರೆ ಇದ್ಯಾ ನಿಮ್ಗೆ? ಕಾಯಿಲೆ ಉಂಟಾ? ಆದ್ರೆ ಕನಸು ಕಾಣುವ ಕಾಯಿಲೆ ಅಲ್ಲ, ಕಂಡ ಕನಸನ್ನು ನನಸು ಮಾಡಿಕೊಳ್ಳುವಂತ ಕಾಯಿಲೆ. ನಿಮ್ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ರೆ ನನ್ ತಲೆ ಕೆಟ್ಟು ಹೋಗುತ್ತೆ. ಜಾಗ ಬಿಡ್ರಿ, ನಾನ್ ಮನೆಗೆ ಹೋಗ್ಬೇಕು. ಅಷ್ಟು ಬೇಗ ಹೋದ್ರೆ ಹೇಗ? ನನ್ನ ಕೆಲಸದ ಬಗ್ಗೆ ನಾನು ಇನ್ನೂ ನಿನ್ನ ಹತ್ರ ಹೇಳೇ ಇಲ್ಲ ಅಲ್ಲ. ನಿಮ್ ಕೆಲ್ಸದ ವಿಚಾರ ನನ್ನ ಹತ್ರ ಯಾಕ್ರಿ ಹೇಳ್ತೀರಾ? ನಿಮ್ ಹೆಂಡತಿ ಹತ್ರ ಹೋಗಿ ಹೇಳಿ. ಅವಳನ್ನು ಕರಡಿ ನುಂಗ್ಲಿಕ್ಕೆ ನನ್ನ ಮಾತನ್ನೆಲ್ಲ ನನ್ನ ಹೆಂಡತಿ ಕೇಳುವ ಹಾಗಿರ್ತಿದ್ರೆ ನಾನೆಂತದಕ್ಕೆ ಇವತ್ತು ದಾರಿಯಲ್ಲಿ ನಿಂತು ಹೋಗುವ ಬರುವ ಫ್ಲವರ್ಗಳಿಗೆ ನೀರು ಗೊಬ್ಬರ ಹಾಕಿಕೊಂಡು ಕಾಯ್ತಾ ಇದ್ದೆ? ಗಂಡ ಹೆಂಡತಿ ಸಂಸಾರ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ. ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನೀವೇ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ, ಆಗ ನಿಮ್ ಸಂಸಾರನು ಸರಿ ಹೋಗುತ್ತೆ. ಉಡುಪಿ ಕೃಷ್ಣ, ಅಯ್ಯೋ ಗಿರಿರಾಜ, ನನ್ನ ಮದುವೆ ಆಗುವ ಹೊತ್ತಿನಲ್ಲಿ ನೀನು ಎಲ್ಲಿ ಇದ್ದೆಯಾ? ಒಬ್ಬರ ಮನಸ್ಸನ್ನು ಇಷ್ಟು ಚಂದ ಅರ್ಥ ಮಾಡಿಕೊಳ್ತೀಯನ? ಇದೆಲ್ಲ ಮುಗ್ದೋದ್ ಕತೆ ಕಣ್ರಿ, ಜಾಗ ಬಿಡಿ. ನನಗೆ ಇಷ್ಟೊಂದು ಬುದ್ಧಿ ಹೇಳಿದ ಮೇಲೆ ನಿನ್ನನ್ನು ಬಿಡ್ಲಿಕ್ಕೆ ನನಗೆ ಆಗ್ತಿಲ್ಲ. ನಿನಗೆ ಎಂತಾದ್ರೂ ಟ್ರೀಟ್ ಕೊಡ್ಬೇಕಂತ ಅನಿಸ್ತದೆ. ಬಾಣ ಕಾರ್ನರಿಗೆ ಹೋಗಿ ಕೋನ್ ಐಸ್ ಕ್ರೀಮ್ ತಿಂದುಕೊಂಡು ಬರುವ. ನಾನು ಐಸ್ ಕ್ರೀಮ್ ಎಲ್ಲ ತಿನ್ನಲ್ಲ, ನನಗೆ ಕೋಲ್ಡ್ ಆಗುತ್ತೆ.
ಆಮೇಲೆ ಎಕ್ಸಾಮ್ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಕೋಲ್ಡ್ ಆದ್ರೆ ಆಮೇಲೆ ಈಟ್ ಮಾಡಬಹುದಲ್ಲ. ಅಲ್ಲ, ಐಸ್ ಕ್ರೀಮ್ ತಿಂದ ಮೇಲೆ ಒಂದು ಲೋಟ ಬೆಚ್ಚಿ ಬಿಚ್ಚ ಕಾಫಿ ಕುಡಿದ್ರೆ ಕೋಲ್ಡ್ ಆದ ಬಾಡಿ ಎಲ್ಲ ಈಟ್ ಆಗ್ತದೆ ಅಂತ. ನೋಡಿ ನಿಮ್ ಮಾತ್ ಯಾಕೋ ರಸ್ತೆ ಬಿಟ್ಟು ಹೋಗ್ತಿದೆ, ನನ್ಗಿದೆಲ್ಲ ಇಷ್ಟ ಆಗಲ್ಲ. ಈಗಳ ಬಂಗುಡೆ ಶುರುವಿಗೆ ಯಾರಿಗೂ ಇಷ್ಟ ಆಗುದಿಲ್ಲ, ಆಮೇಲೆ ಇಷ್ಟ ಆಗಿಕೊಂಡು ಹೋಗ್ತದೆ. ನೀನ್ ಇವತ್ತು ನನ್ನೊಟ್ಟಿಗೆ ಐಸ್ ಕ್ರೀಮ್ ತಿನ್ಲೇಬೇಕು. ನಾನ್ ಬರಲ್ಲ. ಬಡದಿದ್ರೆ ನನ್ ಬಿಡಲ್ಲ. ನಮ್ಮ ಐಶ್ವರ್ಯ ನಿನ್ನ ಮಾತೆ ಎಂತ ಎಲ್ಲಪ್ಪ ಗುಳ್ಳಪುತ್ರಳ್ಳಿ, ಸ್ಟಡೀಸ್ ಹೇಗೆ ನಡೀತಾ ಉಂಟಂತ ಕೇಳ್ತಾ ಇದ್ದೆ. ಇಲ್ಲ, ಇವರು ಸುಳ್ಳು ಹೇಳ್ತಿದ್ದಾರೆ. ನಾನ್ ಸುಮ್ನೆ ಹೋಗ್ತಿದ್ದೆ, ಕರ್ದ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಬಾ ಅಂತ ಕರೀತಾರೆ. ನಿನ್ನ ಆಟ ಏನಿದ್ರು ಹೊರಗಡೆ ಇಟ್ಕೊಳ್ಳೋ. ನನ್ನ ಮನೆ ಹುಡುಗಿರ ಸವಾಸಕ್ಕೆ ಏನಾದ್ರು ಬಂದ್ರೆ ಮನೆ ಖಾಲಿ ಮಾಡಿಸ್ಬಿಡ್ತೀನಿ. ಎಂತದಕ್ಕೆ ಇಷ್ಟು ಬೇಗ ಬೇಗ ಮನೆಗೆ ಹೋಗ್ತಿದ್ಯಾ? ಹಬ್ಬಕ್ಕೆಂತಾದ್ರೂ ಸ್ಪೆಷಲ್ ಮಾಡಿದಾರಣ್ಣ? ಏ ದೋಸ್ತ, ನಿನ್ಗೊಂದ್ ವಿಷಯ ಗೊತ್ತಾನ? ನನಗ್ ಪ್ರಮೋಷನ್ ಸಿಗ್ಲಿಕ್ಕತ್ತದ. ನಾನೆಂತ ನಿನಗೆ ಕೆಂಪು ಬಸ್ಸಿನಿಂದ ಇಳಿದು ಬಂದವರಾಗೆ ಕಾಣ್ತಾನಲ್ಲ? ಅಲ್ಲಣ್ಣ, ನಿನಗೆ ಪ್ರಮೋಷನ್ ಸಿಕ್ಕೋ ವಿಷಯ ನನಗೆ ಗೊತ್ತಾಗುದಿಲ್ವಾ? ನನ್ನ ಹತ್ರ ಪಜ್ಜಿ ಲೊಟ್ಟೆ ಬಂಡಲ್ ಮಾತಾಡ್ತೀಯಾ? ನಾವ್ ಬಂಡಲ್ ಮಾತಾಡ್ಲಿಕ್ಕತ್ತಿಲ್ಲ, ನನಗ್ ಪ್ರಮೋಷನ್ ಬರ್ತದಂತ ಬ್ಯಾರೆ ಕಡೆಯಿಂದ ನ್ಯೂಸ್ ಬಂದದ. ಓ, ಬಜ್ಜಿ ನ್ಯೂಸ್ ಅಷ್ಟೇ ಅಲ್ವಾ ಬಂದದ್ದು? ಅದೆಲ್ಲ ನಿಜ ಆಗುದಿಲ್ಲ ಬಿಡ. ನಿಂದು ಬರೀ ಇದಾತಲ್ಲ, ಬ್ಯಾರೆದವ್ರು ಉದ್ದಾರ ಆಗೋದು ನಿಂಗೆ ಇಷ್ಟ ಇರಾಗಿಲ್ಲ. ಎಂತದಕ್ಕೆ ಬರಲ್ಲ ನನ್ನ ಬಗ್ಗೆ ಈ ನಮ್ಮನೆ ಮಾತಾಡ್ತೀಯಾ? ನಿನ್ನನ್ನು ಕಂಡು ನನಗೆ ಎಷ್ಟು ಇಷ್ಟ ಅಂತೇಳಿ ನಿನಗೆ ಗೊತ್ತಿಲ್ವನ? ಈಗ ನಾವು ಎಷ್ಟೇ ಕಿತ್ತಾಡ್ಬಹುದಾ, ಆದ್ರೆ ನಮ್ಮ ಸ್ನೇಹ ಗಟ್ಟಿಯಾಗಿಕೊಂಡು ಹೋಗ್ತದೆ. ಅದನ್ನು ಯಾರು ಕಿತ್ತಾಕ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನ ಪ್ರಮೋಷನ್ಗೋಸ್ಕರ ನೀನು ಎಷ್ಟು ಕಷ್ಟ ಬಂದಿದೆ ಅಂತೇಳಿ ನನಗೆ ಗೊತ್ತುಂಟಾ? ಆದ್ರೆ ಅದು ಯಾವಾಗಲೂ ನಿನ್ನ ಕೈ ತಪ್ಪಿ ಹೋಗ್ತಿತ್ತಲ್ಲ, ಅದಕ್ಕೆ ನಾನು ಈ ನಮ್ಮನೆ ಮಾತಾಡಿದ್ದು. ಈಗಲ್ಲ ಬುದ್ಲ, ನಿನಗೆ ಪ್ರಮೋಷನ್ ಸಿಕ್ಕಿದ್ರೆ ನಿನ್ನ ಹೆಂಡತಿಗಿಂತ ಹೆಚ್ಚು ಖುಷಿ ಪಡುವವನೇ ನಾನಾ? ಅದಕ್ಕ ಅಲ್ಲಲ್ಲಿ ನಿನ್ನ ಗೆಳೆಯನಾಗಿ ಮಾಡ್ಕೊಂಡಿರೋದು. ಇಲ್ಲದಿದ್ರೆ ಬೇರೆ ಯಾರನ್ನಾದ್ರೂ ಮಾಡಿಕೊಳ್ತಿದ್ದಾನ? ಸಿಕ್ಕಿದ್ರ ಮಾಡ್ಕೋತಿದ್ನೇನೋ, ಆದ್ರೆ ಸಿಕ್ಕಿಲ್ಲಲ್ಲ, ಏನ್ ಮಾಡುದು? ಅದಕ್ಕೆ ನಿನ್ನ ಪಾಲಿಗೆ ಬಂದು ಪಂಚಾಮೃತ ಅಂತ ಬಾಯಿ ಹಾಕೊಂಡಿ. ಸರಿ, ಪ್ರಮೋಷನ್ ಬರುವ ಖುಷಿಗೆ ನನಗಿಂತಾದ್ರೂ ಟ್ರೀಟ್ ಇಲ್ವನ? ಕೊಡಿಸ್ತೀನಪ್ಪ, ಆದ್ರೆ ಈ ವಿಷಯನ ಮೊದ್ಲು ನನ್ನ ಹೆಂಡತಿಗೆ ಹೇಳ್ತೀನಿ. ಯಾರೋ ಪ್ರಮೋಷನ್ ಸಿಕ್ತಿದೆ ಅಂದದ್ದಕ್ಕೆ ಇಷ್ಟು ಖುಷಿ ಪಡ್ತಿದ್ಯಲ್ಲ? ಒಂದ್ ವೇಳೆ ಪ್ರಮೋಷನ್ ಸಿಕ್ಕಿದ್ರೆ ನನ್ನನ್ನು ಮರೆತೇ ಬಿಡ್ತೀಯ ಅಂತ? ಹಂಗೇನಿಲ್ಲಪ್ಪ ದೋಸ್ತ, ನನ್ನ ಸಲುವಾಗಿ ಎಷ್ಟೆಲ್ಲ ತ್ರಾಸ ತಗೋತಾಳ. ಇಂತ ಸಂತೋಷ ವಿಷಯನ ಮೊದ್ಲು ಅಕ್ಕಿ ಜೊತೆನ ಹಂಚ್ಕೋಬೇಕಲ್ಲ. ಆಯ್ತಾಯ್ತು, ನೀನು ಮನೆಗೆ ಹೋಗಿ ಹಬ್ಬಕ್ಕನೊಟ್ಟು ಈ ವಿಷಯನ ಹಂಚಿಕೊಂಡು ಖುಷಿ ಪಡು. ನಾನು ಯಾವ್ದಾದ್ರು ಫ್ಲವರ್ ಹತ್ರ ನನ್ನ ಫೀಲಿಂಗ್ ಅನ್ನು ಹೇಳಿಕೊಂಡು ಬರ್ತೇನೆ. ಕೊರಗಜ್ಜ, ಎಷ್ಟು ಚಂದ ಕಾಣಿಸ್ತೆ. ಹೌದಕ್ಕ, ನನಗೆ ಈ ಸೀರೆ ತುಂಬಾ ಇಷ್ಟ ಆಯ್ತು. ನಾನು ಎಷ್ಟು ದಿನ ಇಲ್ಲಿ ಇರ್ತೀನೋ ಅಷ್ಟು ದಿನಾನು ಸೀರೆ ಉಟ್ಕೋತೀನಿ. ನೋಡಿದ್ಯಾ ಮೀನಾ, ಜಾಸ್ತಿ ಓದಿರೋ ಹುಡುಗರಿಗೆ ಸಂಸ್ಕಾರ ಸಂಸ್ಕೃತಿ ಎಲ್ಲ ಮರ್ತೋಗಿರ್ತದ. ಆದ್ರೆ ನಮ್ಮ ಐಶ್ವರ್ಯಾಗ ಎಲ್ಲ ಜಾಸ್ತಿನೇ ಅದ. ನನಗೂ ಇವಳನ್ನ ನೋಡಿದ್ರೆ ಕಂಡಾಪಟ್ಟೆ ಖುಷಿ ಆಗ್ತಾ ಉಂಟಾ. ನೀವಿಬ್ರು ಕಾಟನ್ ಸೀರೆ ಉಟ್ಕೊಂಡಿರೋದನ್ನ ನೋಡ್ತಾ ಇದ್ರೆ ನನಗೂ ಈ ಫ್ಯಾನ್ಸಿ ಸೀರೆ ಬಿಟ್ಟು ಕಾಟನ್ ಸೀರೆ ಉಟ್ಕೋಬೇಕಂತ ಆಸೆ ಆಗ್ತಾ ಉಂಟಾ. ಅದಕ್ಕೆ ಮೀನಾ, ನನ್ನ ಹತ್ರ ಎಷ್ಟು ಕೊಂಡ ಸೀರೆ ಅದ, ನಿನಗೆ ಯಾವ್ದು ಬೇಕೋ ಅದು ತಗೋ, ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡ್ತೇನೆ. ಇರುವ ಸೀರೆಗಳನ್ನ ತೋರಿಸ, ನನಗೆ ಇಷ್ಟ ಆದ ಇನ್ಸ್ಟಾಲ್ಮೆಂಟ್ ಅಲ್ಲೇ ತಗೊಳ್ತೇನೆ. ಅಕ್ಕ, ನಾನ್ ಸೀರೆ ಉಟ್ಕೊಂಡಿರೋ ಖುಷಿಗೆ ನಿಮ್ಮಿಬ್ರಿಗೂ ಜ್ಯೂಸ್ ಮಾಡ್ಕೊಂಡ್ ಬರಲ್ಲ? ಆಯ್ತಾಯ್ತು, ನಾವು ರೂಮ್ ನಾಗ ಇರ್ತೀವಿ, ಈಗ ಸೀರೆ ತೋರಿಸ್ತಿರ್ತೀನಿ. ಪ್ರಾಣಿ, ಇವತ್ ನಿನ್ಗೊಂದು ಗುಡ್ ನ್ಯೂಸ್ ಅದನ. ಏನಪ್ಪ, ಯಾಕೆ ಹಿಂಗ್ ಓದಿದ್ರಿ? ಅದು ಇವರು ನನ್ನನ್ನ ಮುಂದೇನಾತ ಇಷ್ಟ ದಿನ ಕಾಪಾಡ್ಕೊಂಡ್ ಬಂದಿದ್ದೆಲ್ಲ ಹೋಯ್ತು. ಬೆಟ್ಟ ಕಮ್ಮಿ ಎಂತ ಹೋಯ್ತಂತ ಬಗಲ. ಅದು ಇವರು ಹೇಳಕ್ ಆಗ್ತಿಲ್ಲ. ಪ್ರಾಣಿ, ಅದು ಅವ್ರು ನಿನ್ ಸೀರೆ ಉಟ್ಕೊಂಡಿರಲ್ಲ, ನೀನ ಅವ್ರಂತ ತಿಳ್ಕೊಂಡು ನಾನು ಅವ್ರನ್ನ ತಿಳ್ಕೊಂಡ ಹಿಂದಿಂದ ಹೋಗಿ ಅವ್ರಿಗೆ ಅದನ್ನ ಮಾಡ್ಬಿಟ್ನಿ. ಅದಾನ ಪ್ರಾಣಿ, ಮಕ್ಕಳು ಐಸ್ ಪೈಸ್ ಆಡುವಾಗ ಅದನ್ನ ಮುಚ್ತಾರ ನೋಡ. ಕಣ್ಣು ಮುಚ್ಚಿದ್ರಿ? ಅದ ಪ್ರಾಣಿ, ಇದನ್ನ ಏನ್ ಬೇಕಂತ ಮಾಡಿಲ್ಲ. ಅವ್ರು ನಿನ್ ಸೀರೆ ಉಟ್ಕೊಂಡಿರಲ್ಲ, ನೀನ ಅವ್ರ ಅನ್ಕೊಂಡು ಹಿಂದಿಂದ ಹೋಗಿ ಅವ್ರ ಕಣ್ ಮುಚ್ಚಿನಿ. ಈಗ ಅವ್ರ ಅದನ್ನ ಅಪಾರ್ಥ ಮಾಡ್ಕೊಂಡಾರ. ಚೆಕ್ ಅಷ್ಟೇ ಅಲ್ವಾ ಮೈಲಾರಣ್ಣ, ಬೇರೆ ಎಂತ ಆಗ್ಲಿಲ್ವಲ್ಲ? ಇಲ್ ತಂಗ್ಯವ, ಇಷ್ಟ ಮಾಡಿದ್ಕ ಅವ್ರ ಅಪಾರ್ಥ ಮಾಡ್ಕೊಂಡಾರ, ಬ್ಯಾರೆ ಇನ್ನೇನ್ ಮಾಡ್ಲಿ? ನೀವೆಂತ ಮಾಡುದಿಲ್ಲ ಅಂತ ಗೊತ್ತುಂಟಣ್ಣ. ಎಂತದಕ್ಕೆ ಅಂದ್ರೆ ನೀವು ನಮ್ಮ ಯಜಮಾನ ನಮ್ಮನ್ನ ಅಲ್ವಲ್ಲ. ಎಂತದ ಊದುಬತ್ತಿ ನನ್ನ ವಿಷಯ ಮಾತಾಡ್ತಾ ಇದ್ದದ್ದು? ನಿಮ್ಮ ವಿಷಯ ಮಾತಾಡ್ಲಿಕ್ಕೆ ನೀವೆಂತ ಮಹಾಪುರುಷ? ಮತ್ತೆಂತದಾಗ ಚಲ್ಪಟ್ಟು ನನ್ನ ಸುದ್ದಿ ಎತ್ತಿದ್ದು? ಕೆಟ್ಟವರ ಲಿಸ್ಟ್ ಅಲ್ಲಿ ನಿಮ್ ಉದಾಹರಣೆ ಕೊಡ್ತಿದ್ದೆ. ಓ, ಹಾಗಾದ್ರೆ ಇಲ್ಲಿ ಒಳ್ಳೆಯವರು ಯಾರು? ಏ ಪಳಂಗ, ಅದ್ ಏನಾಗಿದೆ ಅಂತ ನಾ ಹೇಳ್ತೀನಪ್ಪ. ಅವರು ನನ್ನ ಹೆಂಡತಿ ಸೀರೆ ಉಟ್ಕೊಂಡ್ ನಿಂತಿದ್ರ, ಅವ್ರ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಹಿಂದಿಂದ ಹೋಗಿ ನಾ ಕಣ್ಣು ಮುಚ್ಚಿನಪ್ಪ. ಈಗ ಅವ್ರ ಅದನ್ನ ಅಪಾರ್ಥ ಮಾಡ್ಕೊಂಡಾರ. ಓ ಲಾಟಿನಿ, ಅಲ್ಲಣ್ಣ,
ನಿನಗೆ ಸೋರೆಕಾಯಿ ಮತ್ತು ನುಗ್ಗೆಕಾಯಿನ ನಡುವೆ ಡಿಫ್ರೆನ್ಸೇ ಗೊತ್ತಾಗ್ಲಿಲ್ವನ? ನಾ ಏನಿದ್ರೆ ಬೇಕಂತ ಮಾಡಿಲ್ಲಪ್ಪ. ಅವರು ನನ್ನ ಹೆಂಡತಿ ಸೀರೆ ಉಟ್ಕೊಂಡು ನಿಂತಿದ್ರ, ಅವ್ರ ನನ್ನ ಹೆಂಡತಿ ಅಂತ ತಿಳ್ಕೊಂಡು ನಾ ಹಿಂದಿಂದ ಹೋಗಿ ಕಣ್ ಮುಚ್ಚಿನಪ್ಪ. ಅಲ್ಲಣ್ಣ ಗಾಂಪರ್, ಈ ಮಾತನ್ನು ನಾನು ನಂಬಬೇಕನ? ನಾನು ದಾರಿಯಲ್ಲಿ ನಿಂತು ಯಾರತ್ತಾದ್ರೂ ಮಾತಾಡಿದ್ರೆ ಕತೆ ಕಟ್ತೀರಾ? ನೀನು ಮನೆಯಲ್ಲಿದ್ದು ಸೈಲೆಂಟ್ ಆಗಿ ಕೆಲಸ ಮಾಡಿದ್ಯಲ್ಲ ಗೋಮುಖ ವ್ಯಾಘ್ರ. ನೋಡ ನೀನು ನನ್ನ ಅಪಾರ್ಥ ಮಾಡ್ಕೊಂಡಿ. ಅವ್ರು ನನ್ನ ಹೆಂಡತಿ ಸೀರೆ ಉಟ್ಕೋತಾರ ನನಗೇನು ಗೊತ್ತಿತ್ತು? ನೋಡಪ್ಪ, ದಯವಿಟ್ಟು ಯಾರು ನನ್ನ ಇಮೇಜ್ ಹಾಳು ಮಾಡಕ್ ಹೋಗ್ಬೇಡ್ರಿ. ಓಯ್ ಮೈಲಾರಣ್ಣ, ಅದಕ್ಕೆ ಎಂತದಕ್ಕೆ ಇಷ್ಟೊಂದು ಮಂಡೆ ಬೆಚ್ಚ ಮಾಡ್ಕೊಳ್ತೀರಾ? ಬಿಟ್ಬಿಡಿ. ಈಗಳ ಐಶ್ವರ್ಯ, ನೀನು ಅಷ್ಟೇ ನಡ್ದದ್ದೆಲ್ಲ ಕೆಟ್ಟ ಕನ್ಸು ಅಂತ ಬಿಟ್ಬಿಡು ಆಯ್ತಾ? ನೋಡ ಅವ್ರು ಹೂ ಅನ್ವಲ್ರು, ಅವ್ರು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಾರ. ನೋಡ್ರಿ, ನಾ ಏನ್ ಬೇಕಂತ ಈ ತಪ್ಪು ಮಾಡಿಲ್ಲ. ನೀವು ನನ್ನ ಹೆಂಡತಿ ಸೀರೆ ಉಟ್ಕೊಂಡು ನಿಂತಿದ್ರಲ್ಲ, ನೀವ ಈ ಕೆನ್ಕೊಂಡ್ಬಿಟ್ಟು ಹಿಂದಿಂದ ಬಂದ ಕಣ್ ಮುಚ್ಚಿನಿ ಅಷ್ಟ. ಈ ಮೈಲಾರಿ ಇನ್ನೊಂದ್ಸಲ ಈ ಮಾತು ಹೇಳಿದ್ರ ಬೇಜಾರಾಗೋದು ಅಕ್ಕಿಗಲ್ರಿ. ನೋಡ ಈಗ ನೀನು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿ. ನಾ ಏನ್ ಇದನ್ನ ಬೇಕಂತ ಮಾಡಿಲ್ಲ. ಅವರು ನಿನ್ ಸೀರೆ ಉಟ್ಕೊಂಡು ನಿಂತಿದ್ರಲ್ಲ, ಅವ್ರ ನೀ ಅಂತ ತಿಳ್ಕೊಂಡು ಹಿಂದಿಂದ ಹೋಗಿ ಅವ್ರ ಕಣ್ ಮುಚ್ಚಿನಿ. ಕೊರಗಜ್ಜ ಅಬ್ಬಕ್ಕ, ಇವನನ್ನು ಮೊದಲು ಒಳಗೆ ಹಾಕುವ. ಇವನು ಇದೇ ಡೈಲಾಗ್ ಅನ್ನು ನೆಲಚಕ್ರದಾಗಿ ರಿಪೀಟ್ ಮಾಡ್ತಾ ಇದ್ರೆ ಇರುವ ನನ್ನ 4 ಸುಯಿ ಕೂಡ ಉದುರಿ ಹೋಗ್ತದೆ. ನೋಡ್ರಿ, ನೀವು ಮಾತಾಡೋದು ನೋಡಿದ್ರೆ ನೀವೆಲ್ಲರೂ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿರಿ. ನಾ ಏನಿದ್ರೆ ಬೇಕಂತ ಮಾಡಿಲ್ಲ. ಅವರು ಈಕಿ ಸೀರೆ ಉಟ್ಕೊಂಡಿದ್ರ, ಅವ್ರನ್ನ ತಿಳ್ಕೊಂಡ್ಬಿಟ್ಟು ಅವ್ರ ಹಿಂದಿಂದ ಕಣ್ಣು ಮುಚ್ಚಿಬಿಟ್ಟೆ. ಇನ್ನೊಂದ್ಸಲ ಈ ಮಾತು ನಿಮ್ ಬಾಯಿಂದ ಬಂದ್ರು ನಾನು ಒಳಗ್ ಬಂದು ನಿಮ್ ಬಾಯಿಗೆ ಹೊಲಿಗೆ ಹಾಕ್ತೇನೆ. ನಾ ಏನು ಮಾತಾಡುದಿಲ್ಲ. ಆದ್ರೆ ನೀವ್ ಯಾರು ಈಗ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೋಬೇಡ್ರಿ. ಇದ್ಯಾಕೋ ಮರುಗುಳಿ ಒಳ್ಳೆ ಮರಿ ಹಾಕಿರೋ ಬೆಕ್ತರ ಓಡಾಡ್ತಿದ್ಯಾ? ರೀ ಪಿ ಅವ್ರ, ಪಾಂಪ ಮಲ್ಲ ಕಣಯ್ಯ MP. ಅವ್ರ ಬಿಡ್ರಿ, ನಾ ನಿಮ್ ಮುಂದೆ ಅದನ್ನ ಹೇಳಿದ್ರೆ ನೀವು ಅದನ್ನ ಮಾಡ್ಕೋತೀರಿ. ಏನು ಅದು? ಅದರಿ ನಮ್ಮ ಮಾಜಿ ಮಿನಿಸ್ಟರ್ ಸುಮ್ನೆ ಅದನ್ನ ಮಾಡ್ಕೊಂಡು ಕೈಯಾಗಿನ ಪೈಲೆಲ್ಲ ಹಿಂಗ್ ತೆಗೆದು ಹೋಗಿತ್ತಿದ್ರು ನೋಡ್ರಿ. ಕೋಪನೇನೋ? ಅದರಿ, ನಾವ್ ಯಾಕೋ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿ? ನಿನ್ ಮೇಲೆ ಕೋಪ ಮಾಡ್ಕೊಂಡ್ರೆ ದೇವ್ರ ಮೆತ್ತ ನಾನು. ನಾ ವಿಷಯ ಹೇಳಿದ್ರೆ ನೀವು ಸಿಟ್ಟು ಮಾಡ್ಕೋತೀರಿ. ರೀ ಮೊದ್ಲು ವಿಷಯ ಏನಂತ ಹೇಳ್ರಿ, ಆಮೇಲೆ ಸಿಟ್ ಮಾಡ್ಕೋಬೇಕು ಬೇಡ ಅಂತ ವಿಚಾರ ಮಾಡೋಣ. ನೋಡಿದ್ರೆ ನಾ ಇನ್ನೂ ಹೇಳೇ ಇಲ್ಲ. ನಿಮ್ ತಮ್ಮ ಸಿಟ್ಟು ಮಾಡ್ಕೊಂಡ, ಹೇಳಿದ್ರೆ ನೀವು ಸಿಟ್ಟು ಮಾಡ್ಕೋತೀರಿ. ಅಣ್ಣ ಇವ್ರು ಕೂಡ ಮಾತಾಡ್ಕೊಂತಿದ್ರೆ ನನಗೆ ಗೊತ್ತಿರ್ಲಿ. ಸ್ವಲ್ಪ ತಾಳ್ಮೆಯಿಂದ ಇರೋ. ಅವ್ನ ಯಾವತ್ತು ಏನು ಹೇಳ್ಕೋಬೇಕು ಅಂತ ಕೇಳ್ದವನಲ್ಲ, ಏನೋ ಕಷ್ಟದಲ್ಲಿರ್ಬೇಕು. ಕೇಳೋಣ. ನೋಡ ಮರುಗುಳಿ, ನಿನ್ ಮೇಲೆ ಆಣೆ ಕಣೋ, ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಕೋಪ ಮಾಡ್ಕೊಳಲ್ಲ. ಅದೇನಂತ ಹೇಳೋ. ನನ್ನ ಮೇಲೆ ಹಾನಿ ಮಾಡ್ಬೇಡ್ರಿ, ಬೇಕಾದ್ರೆ ನಿಮ್ ತಮ್ಮನ ಮೇಲೆ ಹಾನಿ ಮಾಡ್ಕೋರಿ. ನನ್ನ ಮೇಲೆ ಯಾಕ್ರಿ ಹಾನಿ ಮಾಡ್ಬೇಕು ಅಂತ ತಪ್ಪು ನೀವೇನ್ ಮಾಡ್ರಿ? ಈಗ ನಾ ವಿಷಯ ಹೇಳಿದ್ರೆ ನೀವು ಅಪಾರ್ಥ ಮಾಡ್ಕೋಬಾರ್ದ? ಒಳ್ಳೆ ಸಹವಾಸ ಆಯ್ತಲ್ಲ. ಸುಮ್ಮನೆ ಇವನ್ ಜೊತೆ ಮಾತಾಡಿ ಹೋಗ್ತಾ ಇದ್ದ ಚೇಳ್ನ ಜೇಬಿಗೆ ಬಿಟ್ಕೊಂಡಂಗಾಯ್ತು. ಈಗೇನು ಅದೇನು ಚೇಳ್ಕೆ ಇಲ್ವೋ? ನೋಡ್ರಿ, ನೀವು ಸಿಟ್ಟು ಮಾಡ್ಕೋತೀರಿ ಅಂತ ನಾ ಹೇಳಿಲ್ಲ. ನಾ ಮಾಡಿರೋ ತಪ್ಪ ನಂಗ ಪಾಪ ಪ್ರಜ್ಞೆ ಕಾಡ್ಲಿಕ್ಕತ್ತದ. ಅದನ್ನ ನಿಮ್ ಮುಂದೆ ಹೇಳ್ಕೋಬೇಕು ಅನ್ಸ್ಲಿಕ್ಕತ್ತದ. ಅಪ್ಪ ಮರುಗುಳಿ, ಅದೇನು ಅಂತ ಹೇಳ್ಬಿಡು. ನೋಡ, ನಾವಿಬ್ರು ಅದು ಇಲ್ಲಿ ಬ್ಯಾಡ್ರಿ, ಆ ಕಡೆ ಬರ್ರಿ ಹೇಳ್ತೀನಿ. ಈ ಜಾಗ ಬರೋಬ್ಬರಿಲ್ಲ ಅನ್ಸತ್ರಿ, ಅಲ್ಲೇ ಹೋಗು ನಡ್ರಿ. ನಾ ಮಾಡಿದ ತಪ್ಪ ಅಲ್ಲೇ ಹೇಳ್ಕೊತೀನಿ. ನಮ್ಮನೇನ ಮಂಜೆ ಅನ್ಕೊಂಡ್ರೇನ್ರಿ? ಆ ಮರದಿಂದ ಈ ಮರಕ್ಕೆ, ಈ ಮರದಿಂದ ಆ ಮರಕ್ಕೆ ಟನ್ 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 ಅಂತ ಯಾಕೆ? ಏನ್ ವಿಷಯ ಅಂತಿಲ್ಲ ಹೇಳ್ರಿ. ಹೇಳ್ತೇನ್ರಿ, ಆದ್ರ ನಾ ಹೇಳಿದ್ಮೇಲೆ ನೀವಿಬ್ರು ನನ್ ಮೇಲೆ ಅಪಾರ್ಥ ಮಾಡ್ಕೋಬಾರ್ದ್ರಿ. ನೀವು ಹೇಳಿದ್ಮೇಲೆ ಅಪಾರ್ಥ ಮಾಡ್ಕೊಳಂಗಿಲ್ರಿ. ನೀವು ಹೇಳಿದ್ರೆ ಹಿಂಗ ಮಾತಾಡ್ಕೊಂತಿದ್ರೆ ಅದು ಅಪಾರ್ಥ ಅಲ್ಲ, ಅನರ್ಥ ಆಕತ್ತೆ. ನನಗ ಪ್ರಮೋಷನ್ ಸಿಕ್ಕಿರೋ ವಿಷಯನ ಖುಷಿಯಿಂದ ನನ್ನ ಹೆಂಡತಿ ಮುಂದೆ ಹೇಳ್ಕೋಬೇಕಂತ ಮನಿಗ್ ಹೋಗ್ತೆ. ನನ್ನ ಹೆಂಡತಿ ಅಡಿಗೆ ಮನೆಯಾಗ ಇದ್ದಾಳಲ್ಲ ಅಂತ ಹಿಂದಿಂದ ಹೋಗಕ್ಕೆ ಕಣ್ ಮುಚ್ಚಿನ್ರಿ. ಮುಂದಕ್ಕೆ ಏನಾಯ್ತು ಅಂತ ಗೊತ್ತಾಯ್ತು ಬಿಡು. ಐಶ್ವರ್ಯ ನೆನ್ನೆನೆ ಎಲ್ಲಾ ವಿಷಯ ಹೇಳಿದಾಳೆ. ಗೊತ್ತಿದ್ಮೇಲೆ ನೀನು ಹೇಳತ್ ನನ್ನೇ ಕೇಳಿದ್ರಿ? ನೀನೇನೋ ಬೇರೆ ಹೇಳ್ತಿದ್ಯಾ ಅನ್ಕೊಂಡೆ, ಆದ್ರೆ ನೀನು ಅದೇ ಸಿಡಿ ಆಗ್ತಾ ಇದೀಯಾ. ನಿಮಗ ಆ ವಿಷಯ ಕೇಳಿ ಬೇಜಾರಾಗಿಲ್ಲ? ಇದ್ರಲ್ಲಿ ಬೇಜಾರ್ ಮಾಡ್ಕೊಳ್ಳೋ ಅಂತದ್ ಏನಿದ್ಯೋ? ನೀನೇನ್ ಬೇಕು ಅಂತ ಮಾಡಿದೀಯಾ? ಅಕಸ್ಮಾತ್ ಆಗಿ ನಡೆದಿರೋ ಘಟನೆ ಮರ್ತ್ಬಿಡು. ಎಂತ ಒಳ್ಳೆ ಮನಸ್ರಿ ನಿಮ್ದು. ನೀವ್ ಎಲ್ಲಿ ಆ ವಿಷಯ ಕೇಳಿ ಬೇಜಾರ್ ಮಾಡ್ಕೊಂಡಿರ್ತೀರಿ ಅನ್ಕೊಂಡಿನ್ರಿ. ನಿಮಗ ನನ್ ಮ್ಯಾಲ ಸಿಟ್ಟು ಬಂದಿಲ್ರಿ? ನೋಡಿದ್ರೆ ನಿಮ್ ತಮ್ಮಗ್ ನನ್ ಮ್ಯಾಲ ಮತ್ ಸಿಟ್ಟು ಬರ್ಲಿಕ್ಕತ್ತದ. ಆಕಿ ನನ್ ಹೆಂಡತಿ ಸೀರೆ ಉಟ್ಕೊಂಡ್ ನಿಂತಿದ್ದು, ಆಕಿನ ನನ್ ಹೆಂಡತಿ ಅಂತ ತಿಳ್ಕೊಂಡು ಹಿಂದಿಂದ ಹೋಗಿ ಆಕಿಗೆ ಅದನ್ನ ಮುಚ್ಚಿನ್ರಿ. ಅಪ್ಪ ಕಣ್ಣು ಮುಚ್ಚಿದೆ ಅಂತ ಗೊತ್ತಾಯ್ತು ಬಿಡು. ನಿಮಗ ಆ ವಿಷಯ ಕೇಳಿ ಬೇಜಾರಾಗಿಲ್ರಿ? ಬಿಟ್ಟು ಬಿಡ್ರಿ, ನಮಗೆ ಬೇಜಾರಾಗಿಲ್ಲ, ನಮ್ಮನ್ನು ಬಿಟ್ಟು ಬಿಡ್ರಿ. ಆದ್ರ ನಾ ಮಾಡಿರೋ ತಪ್ಪ ನನಗ ಪಾಪ ಪ್ರತ್ಯಯ ಕಾಡ್ಲಿಕ್ಕತ್ತದ. ಆ ವಿಷಯನ ನಿಮ್ ಮುಂದ ಹೇಳ್ಕೋಬೇಕು ಅನ್ಸ್ಲಿಕ್ಕತ್ತದ. ಈಗ ಹೇಳ್ಕೊಂಡಾಯ್ತಲ್ಲಪ್ಪ ಮೈಲಾರಿ, ಹೋಗು, ಬರ ಹೋಗೋಣ. ಲೇ, ಒಂದ್ ನಿಮಿಷ ಕಣೋ, ಈ ವಿಷಯನ ಬೇರೆ ಯಾರ ಹತ್ರನೂ ಹೇಳ್ಬೇಡ. ನೋಡ್ರಿ, ನೀವು ಮತ್ತ ನನ್ನ ಮೇಲೆ ಅನುಮಾನ ಪಡ್ಲಿಕ್ಕತ್ತೀರಿ. ಅನುಮಾನ ಅಲ್ಲ ಕಣ ಮೈಲಾರಿ, ನೀನೇನಾದ್ರೂ ಮರ್ತು ಈ ವಿಷಯನ ಇನ್ಯಾರಿಗಾದ್ರೂ ಹೇಳ್ಬಿಟ್ಟಿಯಾ ಅಂತ. ಈಗಾಗಿರೋ ಅವಾಂತರನೇ ಸಾಕಪ್ಪ. ನೋಡ್ರಿ, ನಾ ಮಾಡಿದ್ ನಿಮಗ ಅವಾಂತರ ಅನ್ಸ್ಲಿಕ್ಕತ್ತದ. ನೀವು ನನ್ನ ಅಪಾರ್ಥ ಮಾಡ್ಕೊಂಡ್ರಿ. ಅದಕ್ಕ ನಾ ಹೇಳಿದ್ದು ನಾ ಮಾಡಿದ್ ತಪ್ಪು ಅಂತ.
ನಾ ಈ ತಪ್ಪನ ಬೇಕಂತ ಮಾಡಿಲ್ರಿ. ಆಕಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡ್ ನಿಂತಿದ್ದು, ಆಕಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಹಿಂದಿಂದ ಹೋಗಿ ಈ ವಿಷಯನ ಇನ್ನೇನಾದ್ರೂ ನನ್ನ ಹತ್ರ ಹೇಳಕ್ ಬಂದ್ರೆ ನಿನ್ನ ತಗೊಂಡು ಕೆಂಗೇರಿ ಮೋಲಿ ಬಿಸಾಕ್ಬಿಡ್ತೀನಿ. ನೀವಿಷ್ಟು ಹೇಳಿದ್ಮೇಲೂ ಈ ವಿಷಯನ ಬೇರೆದವ್ರ ಮುಂದೆ ಹೇಳಿದ್ರೆ ಮಂದಿ ನನ್ನ ಮುಟ್ಟಾಳ ಅಂತಾರ್ರಿ. ಆದ್ರೂ ಈ ತಪ್ಪನ ನಾ ಬೇಕಂತ ಮಾಡಿಲ್ರಿ. ಆಕಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡ್ ನಿಂತಿತ್ತು, ನಾ ಹಿಂದಿಂದ ಹೋಗಿ ಆಕಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಸುತ್ತಾಡ್ಬಿಡ. ಮತ್ತೆ ಯಾಕ್ರಿ ಬಂದ್ರಿ? ಇವತ್ತೇನ್ ನಾನ್ ನಿಮ್ ಹೆಂಡತಿ ಸೀರೆ ಉಟ್ಕೊಂಡಿಲ್ವಲ್ಲ, ಇವತ್ತೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾ ಏನು ಮಾಡಕ್ ಬಂದಿಲ್ರಿ. ಮತ್ ಯಾಕ್ರಿ ಬಂದ್ರಿ? ನಾನ್ ಓದ್ಕೋಬೇಕು, ಎಕ್ಸಾಮ್ಗೆ 2 ದಿನ ಇರೋದು. ನೀವ್ ಯಾಕೋ ನನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ರಿ ಅನಿಸ್ತದರಿ. ಇಲ್ಲ ರೀ, ನಾನ್ ಯಾಕೆ ನಿಮ್ ಮೇಲೆ ಬೇಜಾರ್ ಮಾಡ್ಕೊಳ್ಳಿ? ಅದೆಲ್ಲ ನಡೆದಿದ್ದು ಒಂದು ಕೆಟ್ಟ ಕನ್ಸಂತ ಮರ್ತ್ಬಿಟ್ಟಿದೀನಿ. ಅಂದ್ರ ನಾ ಮಾಡಿದ್ದು ನಿಮ್ಗೆ ಕೆಟ್ಟ ಕೆಲಸ ಅನ್ಸ್ಲಿಕ್ಕತ್ತದ? ಕೆಟ್ಟ ಕೆಲ್ಸ ಅಲ್ಲ ರೀ, ಕೆಟ್ಟ ಕನ್ಸು ಅಂತ ಮರ್ತ್ಬಿಟ್ಟಿದೀನಿ. ಹಂಗಾದ್ರೆ ನಿಮಗ್ ನನ್ ಮ್ಯಾಲ ಬೇಜಾರಿಲ್ಲ, ಥ್ಯಾಂಕ್ಸ್ ರೀ. ಆದ್ರೂ ಈ ಕೆಲಸನ ಬೇಕಂತ ಮಾಡಿಲ್ರಿ. ನೀವು ನನ್ನ ಹೆಂಡತಿ ಸೀರೆ ಉಟ್ಕೊಂಡ್ ನಿಂತಿದ್ರೆ ನೀವ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಹಿಂದಿಂದ ಬಂದ ನಿಮಗ್ ಕಣ್ ಮುಚ್ಚಿನ್ರಿ. ರೀ ಮತ್ತೆ ಯಾಕ್ರಿ ಅದನ್ನ ನೆನಪು ಮಾಡ್ತೀರಾ? ನನ್ಗೆ ಇದೆಲ್ಲ ಇಷ್ಟ ಆಗಲ್ಲ. ನೋಡ್ರಿ ನೀವು ಮತ್ ನನ್ ಮೇಲೆ ಸಿಟ್ಟು ಮಾಡ್ಕೊಂಡ್ರಿ. ನಿಮಗ ನನ್ ಮೇಲೆ ಬೇಜಾರದ, ಪ್ಲೀಸ್ ನನ್ನನ್ನು ಅಪಾರ್ಥ ಮಾಡ್ಕೋಬೇಡ್ರಿ. ರೀ ನಾನ್ ಯಾಕ್ರಿ ನಿಮ್ಮನ್ನ ಅಪಾರ್ಥ ಮಾಡ್ಕೊಳ್ಳಿ? ನೀವೇ ನನ್ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ನನ್ನನ್ನ ನನ್ ಪಾಡಿ ಓದೋದಕ್ ಬಿಟ್ಬಿಡಿ. ಸುಮ್ಮನ ಬಾಯಿ ಮಾತಿಗೆ ನೀವು ಹಂಗ ಹೇಳಿಕತ್ತೀರಿ. ನಿಮಗ್ ನನ್ ಮೇಲೆ ಬೇಜಾರಾಗ್ಯದ. ನೋಡ್ರಿ, ನಾ ಈ ತಪ್ಪನ ಬೇಕಂತ ಮಾಡಿಲ್ಲ. ನೀವು ನನ್ನ ಹೆಂಡತಿ ಸೀರೆ ಉಟ್ಕೊಂಡ್ ನಿಂತಿದ್ರೆ ನೀವ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಹಿಂದಿಂದ ಬಂದ ಹೇಳಿ ನನ್ ತಲೆ ತಿಂದಡಿ. ನೋಡ್ರಿ, ಕ್ಷಮಿಸ್ರಿ ಅಂತಿದ್ದಕ್ಕ ತಲೆ ತಿಂತನಂತೀರಿ. ನೋಡ್ರಿ, ನಾ ಈ ತಪ್ಪನ್ನ ಬೇಕಂತ ಮಾಡಿಲ್ಲ. ನೀವು ನನ್ನ ಹೆಂಡತಿ ಸೀರೆ ತಿಂದ್ರಿ. ಈಗ ನೀವು ನನ್ ಕ್ಷಮಿಸ್ಲಿಲ್ಲ ಅಂದ್ರ ಈಗಾಗಲೇ ಒಂದು ಪಾಪ ಪ್ರಜ್ಞೆ ಕಾಡ್ಲಿಕ್ಕತ್ತದ. ಆಮೇಲೆ ನನಗೆ 2 ಪಾಪ ಪ್ರಜ್ಞೆ ಕಾಡ್ತಾವ. ಓ ಟ್ಯಾಬು ಅಲ್ಲನ, ನಿನ್ನೆ ನಾವು ನಿನಗೆ ಅಷ್ಟೊಂದು ಬುದ್ಧಿ ಹೇಳಿದ್ದೇವೆ, ಪುನಃ ಇವತ್ತು ಬಂದು ಅವಳ ಸ್ಟಡೀಸಿಗೆ ಎಂತದಕ್ಕ ತೊಂದರೆ ಕೊಡ್ತಾ ಇರೋದು? ನಾ ಇವ್ರಿಗೆ ತ್ರಾಸ್ ಕೊಡಕ್ ಬಂದಿಲ್ಲಪ್ಪ, ಅದನ್ನ ಮಾಡಕ್ ಬಂದಿನಿ. ನಿನ್ನೆ ಮಾಡಿದ್ದು ಸಾಲುದಿಲ್ಲ, ಪುನಃ ಇವತ್ತೆಂತ ಮಾಡ್ಲಿಕ್ಕೆ ಬಂದದ್ದ? ನಂದ್ ಇದ್ರಾಗ ಏನು ತಪ್ಪಿಲ್ಲ, ನೀವು ನನ್ನ ಅಪಾರ್ಥ ಮಾಡ್ಕೋಬೇಡ್ರಿ ಅಂತ ತಿಳಿಸ್ಲಿಕ್ ಬಂದಿನಿ. ರೀ ಮೀನಾಥವ್ರೆ, ನಾನ್ ಇವ್ರ ಬಗ್ಗೆ ಅಪಾರ್ಥ ಮಾಡ್ಕೊಂಡಿಲ್ಲ, ನೀವಾದ್ರೂ ಹೇಳ್ರಿ. ನೋಡ ಪಾಪ ಚಿಕಿನಿ ಮೇಲೆ ಅಷ್ಟೊಂದು ಹೇಳ್ತಾ ಇದ್ದಲ್ಲಿ ನಿನಗೆ ಅರ್ಥ ಆಗುದಿಲ್ಲ, ಬಿಟ್ಟು ಬಿಡ. ಅವ್ರು ನನ್ನ ಕ್ಷಮಿಸಿದ್ರೆ ನಿನ್ನೆನೆ ಹೇಳ್ಬೇಕಿತ್ತು, ನಿನಗೆ ಹೇಳಿ ಯಾಕೆ ಕೇಳಿಸ್ಬೇಕಿತ್ತು? ನೋಡಪ್ಪ, ನಿನ್ನೆ ಮೇಲೆ ಹಾನಿ ಮಾಡಿ ಹೇಳ್ತೀನಿ, ಇದ್ರಾಗ ನಂದು ಏನು ತಪ್ಪಿಲ್ಲ. ಇವ್ರು ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ರ. ಏನಾಗಿದ್ರಿ ನಿಮಗ? ಯಾಕೆ ಹಿಂಗ್ ಕುಂತೀರಿ? 2 ದಿನದಿಂದ ನಿಮ್ ಮಾರಿ ನೋಡ್ಲಿಕ್ಕೆ ಆಗೋಲ್ತ್ರಿ. ಹೌದಾ ಪ್ರಾಣಿ, ನಾನು ಕಂಡಿ ನೋಡೋದ ಬಿಟ್ಟಿನಿ. ನಾ ಮಾಡಿದ ತಪ್ಪ ನನಗ್ ಪಾಪ ಪ್ರಜ್ಞೆ ಕಾಡ್ಲಿಕ್ಕತ್ತದ. ಹೋಗ್ಲಿ ಬಿಡ್ರಿ, ಯಾಕೆ ಇಷ್ಟು ದೊಡ್ಡ ಮಾತಾಡ್ತೀರಿ? ಆಗಿದ್ದನ್ನ ಎಲ್ಲಾರು ಮರ್ತಾರ್ರಿ, ನೀವ್ ಯಾಕೆ ಚಿಂತೆ ಮಾಡ್ತೀರಿ? ಅಂದ್ರ ಎಲ್ಲರೂ ಮರ್ತಾರಂತೀಯ? ಹೌದ್ರಿ, ನೀವ್ ಮಾಡಿದ ತಪ್ಪಿನ ಬಗ್ಗೆ ಯಾರು ಮಾತಾಡ್ಲಿಕ್ಕತ್ತಿಲ್ರಿ. ನೋಡ, ನೀನು ತಪ್ಪನ್ಲಿಕತ್ತಿ. ನಾ ಇದನ್ನ ಬೇಕಂತ ಮಾಡಿಲ್ಲ. ಆಕಿ ನಿನ್ ಸೀರೆ ಉಟ್ಕೊಂಡ್ ನಿಂತಿದ್ಲ, ನಾನು ನೀನ ಆಕಿ ಅನ್ಕೊಂಡ ಹಿಂದಿಂದ ಹೋಗಿ ಆಕಿ ಕಣ್ಣು ಮುಚ್ಚಿನಿ. ಈಗ ನೀನು ನನ್ನ ಅಪಾರ್ಥ ಮಾಡ್ಕೊಂಡಿ. ಇಲ್ರಿ, ನಾ ಯಾವ ಅಪಾರ್ಥನೂ ಮಾಡ್ಕೊಂಡಿಲ್ರಿ. ನೀವ ನಮ್ಮನ್ನ ಬರಬರ ಅರ್ಥ ಮಾಡ್ಕೊಂಡಿಲ್ಲ. ನೋಡ್ರಿ, ಈ ವಿಷಯದ ಬಗ್ಗೆ ಯಾವತ್ತೂ ಮಾತಾಡಂಗಿಲ್ಲ, ನನಗ್ ಮಾತ್ ಕೊಡ್ರಿ. ಆತ್ ಬಿಡು, ಈ ವಿಷಯನ ನಾ ಯಾರ ಹತ್ರನು ಹೇಳುದಿಲ್ಲ. ಆದ್ರೂ ಇದನ್ನ ಬೇಕಂತ ಮಾಡಿಲ್ಲ. ಆಕಿ ನಿನ್ ಸೀರೆ ಉಟ್ಕೊಂಡ್ ನಿಂತಿದ್ಲ, ನೀನ ಆಕಿ ಅಂತ ತಿಳ್ಕೊಂಡು ಹಿಂದಿಂದ ಹೋಗಿ ಆಕಿ ಕಣ್ಣು ಮುಚ್ಚಿನಿ. ಅಯ್ಯ, ನಿಮ್ಮ ಈ ವಿಷಯದ ಬಗ್ಗೆ ಮಾತಾಡಂಗಿಲ್ಲ ಮಾತ್ ಕೊಟ್ಟ ಅದನ್ನ ಮಾತಾಡ್ತೀರಿ? ನಿಮಗ್ ನಾಚಿಕೆ ನೋಡ, ನಿನಗ್ ಸಿಟ್ಟು ಬರ್ಲಿಕ್ಕತ್ತದ ಅಂದ್ರ ನೀನು ನನ್ನ ಅಪಾರ್ಥ ಮಾಡ್ಕೊಂಡಿ. ಮರಪ್ಪೆಲ್ಲ ಈಗ ನೀನು ಅವಳ ಕಣ್ಣು ಮುಚ್ಚಿದ ನಮಗೆ ಎಂತ ಕೋಪ ಬರ್ತಲ್ವಾ? ಆದ್ರೆ ಪದೇ ನನ್ನನ್ನು ಅಪಾರ್ಥ ಮಾಡಿಕೊಳ್ಬೇಡಿ ಅಂತಲ್ಲ, ಅದುವೇ ಕೋಪ ಬರ್ತುಂಟ. ಎಂತದಕ್ಕ ಕೊಜಿಲಿ ನಮ್ಮ ಕಿವಿಯಲ್ಲಿ ರಕ್ತ ಬರಿಸ್ತೀಯಾ? ರಕ್ತ ಬರುವಂತ ತಪ್ಪು ನಾ ಏನ್ ಮಾಡಿಲ್ಲ. ನನ್ನ ಜೀವನದಾಗ ಮಾಡಿರೋ ತಪ್ಪು ಅಂದ್ರೆ ಇದೊಂದ. ನಾ ಇದನ್ನೇನ್ ಬೇಕಂತ ಮಾಡಿಲ್ಲಪ್ಪ. ಅವರು ಈಕಿ ಸೀರೆ ಉಟ್ಕೊಂಡ್ ನಿಂತಿದ್ರ, ಈಕಿನ ಅವ್ರು ಅನ್ಕೊಂಡು ಹಿಂದಿಂದ ಹೋಗಿ ಅವ್ರ ಕಣ್ಣು ಮುಚ್ಚಿನಿ. ರೀ, ಕಣ್ಣು ಮುಚ್ಚಿಸ್ಕೊಂಡಿರೋ ನಾನೇ ಸುಮ್ನಿದೀನಿ. ಏನ್ ನೀವು ಮತ್ತೆ ಅದೇ ವಿಷಯ ಹೇಳ್ತಿರ್ತೀರಾ? ನೋಡ್ರಿ, ನೀವು ನನ್ ಮೇಲೆ ಸಿಟ್ಟು ಮಾಡ್ಕೊಳಿಕತ್ತೀರಿ. ಇದಕ್ ನಾ ಮಾಡಿರೋ ತಪ್ಪ ಕಾರಣ. ನಾ ನನ್ನ ಹೆಂಡತಿನ ಬಿಟ್ರ ಬೇರೆ ಯಾವ ಹೆಂಗಸರು ಮುಟ್ಟಿಲ್ಲ. ಇದೆಲ್ಲ ಆಗೋದಕ್ ಕಾರಣ ನೀವು ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ದ. ಆಯ್ತು ಬಿಡೋ, ಏನೋ ತಪ್ಪಾಗೋಗಿದೆ ನೋಡು. ನೀ ಇದೇ ರೀತಿ ಪದೇ ಮಾತಾಡ್ತಾ ಇದ್ರೆ ಎಲ್ಲರೂ ಸೇರ್ಕೊಂಡು 4 ತದಕ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ. ಅದಕ್ಕೂ ಏನಾನ 4 ಕೊಟ್ಟ ಬಿಡ, ಅವಾಗ ಸಂಶಯ ಅಂತ ಸುಮ್ಮನಾಕಾರ. ಅಲ್ಲ ನಾ ಕುಳ್ಳ ಪುತ್ತಳ್ಳಿ, ಎಂತ ತಪ್ಪು ಮಾಡದೆ ಅವನು ಈ ನಮ್ಮನೆ ಒದ್ದಾಡ್ತಾ ಇದ್ದಾನೆ. ಇನ್ನು ನಾವಿನ್ನೆಂತಾದ್ರೂ ಬೊಟ್ಟಿದ್ದಾರೆ, ಅದಕ್ಕೆ ಇನ್ನೊಂದು ಕಾರಣ ಹೇಳಿಕೊಂಡು ನನ್ನನ್ನು ಅಪಾರ್ಥ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಕೊಜಿಲಿ ನಮ್ಮ ಮಂಡೆ ಹಾಳು ಮಾಡ್ತಾನ. ಸರಿಯಾಗಿ ಹೇಳಿದ್ರಿ ಮಾರ್ಯಾರೆ. ನಮ್ಮ ಅಣ್ಣ ಎಂತದಕ್ಕೆ ಈ ನಮ್ಮನೆ
ಆಡ್ತಿದಾರೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಓಯ್ ಮೈಲಾರಣ್ಣ, ನಾವೆಲ್ಲ ಅದನ್ನ ಮರ್ತಿದ್ದೇವೆ, ನೀವು ಮರ್ತ್ಬಿಡಿ, ಎಲ್ಲ ಸರಿ ಆಗ್ತದೆ. ತಂಗವ್ವ, ನೀ ಹೇಳ್ತಿ ಅಂತ ಸುಮ್ಮಿರ್ತೀನಿ, ಆದ್ರೂ ಇದನ್ನ ಬೇಕಂತ ಮಾಡಿಲ್ಲವ. ಇವ್ರು ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ರೆ ಇವ್ರು ಇವ್ ಹೀಗೆ ಮಾಡ್ತಿದ್ರೆ ಈ ಒಟ್ಟರ್ನಲ್ಲಿ ಒಂದು ಕ್ಷಣ ನಾನು ಇರಲ್ಲ, ಬೇರೆ ಕಡೆ ಹೋಗ್ತೀನಿ. ನೀನ್ ಯಾಕಮ್ಮ ಹೋಗ್ತೀಯಾ? ಇದು ನಿನ್ ಮನೆ, ಬೇಕಾದ್ರೆ ಇವನೇ ಹೋಗ್ಲಿ. ಇವ್ರನ್ನ ಎಲ್ಲಿ ಕಳಿಸ್ತೀರಿ? ಆಮೇಲೆ ಇನ್ನೊಂದ್ ಅಡ್ವರ್ಟ್ ಮಾಡ್ಕೊಂಡ್ ಬರ್ತಾರ್ರಿ. ಇವ್ರು ಹೀಗೆ ಆಡ್ತಿದ್ದೆ ಓದೋದಿಕ್ಕಾಗಲ್ಲ ರೀ, ಆಮೇಲೆ ಎಕ್ಸಾಮು ಬರೆಯೋದಿಕ್ಕಾಗಲ್ಲ. ನೋಡಮ್ಮ, ನಿನಗ್ ತೊಂದ್ರೆ ಆಗೋದೇ ಬೇಡ, ಇವ್ನಿಗೂ ನೋವಾಗೋದು ಬೇಡ. ಒಂದ್ ಕೆಲಸ ಮಾಡ್ಲಿ, ನಿನ್ ಎಕ್ಸಾಮ್ ಮುಗಿಯೋವರೆಗೂ ಇವ್ನ ಆಫೀಸಲ್ಲೇ ಠಿಕಾಣಿ ಉಡ್ಲಿ. ಎಕ್ಸಾಮ್ ಮುಗಿದ್ಮೇಲೆ ಬೇಕಾದ್ರೆ ಬಂದ್ರಾಯ್ತು. ಅಷ್ಟ್ ಮಾಡಿ ಆಗ್ಲಾದ್ರೂ ನಾನು ನೆಮ್ಮದಿಯಿಂದ ಹೋಗ್ತೀನಿ. ನೋಡೋ ಮರ್ಗುಳಿ, ನೀವ್ ಒಂದೆರಡು ದಿನ ಆಫೀಸಲ್ಲಿ ಠಿಕಾಣಿ ಉಡೋ, ಆಮೇಲೆ ನಾನು ಫೋನ್ ಮಾಡಿ ಕರ್ಸ್ಕೊತೀನಿ. ಆತ್ರಿ, ಈಗ ಹೋಗ್ತೀನಿ. ಆದ್ರ ನೀವು ಪ್ಲೀಸ್ ನನ್ನನ್ನು ಅಪಾರ್ಥ ಮಾಡ್ಕೋಬೇಡ್ರಿ. ಅಣ್ಣ, ನೀವು ಮಾಡಿರೋ ಪ್ಲಾನ್ ನಿಂದ ನಿನ್ನೆಯಿಂದ ನಾನು ನೆಮ್ಮದಿಯಾಗಿ ಓದ್ಕೋತಿದ್ದೀನಿ. ಹೋಗ್ಲಿ ಬಿಡಮ್ಮ, ಒಟ್ನಲ್ಲಿ ಅವನಿಂದ ನಿನ್ ತೊಂದರೆ ಆಗೋ ತಪ್ಪಲ್ಲ, ಅಷ್ಟು ಸಾಕು. ನಮಸ್ಕಾರ ಎಂಪಿಯರ. ನಮಸ್ಕಾರ. ತಾವ್ಯಾರು? ಮೈಲಾರಿ ಆಫೀಸಲ್ಲಿ ಕೆಲಸ ಮಾಡೋಣ. ಹೌದೇ, ಮೈಲಾರಿ ಆಗಿದ್ದಾನೆ. ಅಯ್ಯೋ, ಅವ್ರ ಕಷ್ಟ ಏನ್ ಕೇಳ್ತೀರಾ ಸರ್? ಇವ್ರನ್ನ ಅವ್ರ ಹೆಂಡತಿ ಅನ್ಕೊಂಡ್ ಕಣ್ಮುಚ್ಬಿಟ್ಟಿದ್ಕೆ ನೀವು ಅಪಾರ್ಥ ಮಾಡ್ಕೊಂಡ್ರಂತೆ. ಈ ವಿಷಯ ನಿಮ್ಗೂ ಗೊತ್ತಾಯ್ತಾ? ಅಯ್ಯೋ, ನನಗ ಅಷ್ಟೇ ಅಲ್ಲ ಮೇಡಮ್, ಇಡೀ ಆಫೀಸ್ಗೆ ಗೊತ್ತು. ಹೋಗೋರು ಬರೋರು ಎಲ್ಲಾರ ಹತ್ರನು ಅಪಾರ್ಥ ಮಾಡ್ಕೋಬೇಡಿ ಅಂತಾನೆ ಇರ್ತಾರೆ. ಅವ್ರು ತುಂಬಾ ಒಳ್ಳೆಯವರು ಸರ್. ಸರಿ ಸರ್, ತಾವೇನು ಹೊರಡ್ಬೋದು. ಸರಿ ಸರ್, ಬರ್ತೀನಿ ಸರ್. ನೋಡಿ ಅಣ್ಣ, ಮೈಲಾರಪ್ಪನವ್ರು ಇಲ್ಲಿ ತ್ರಾಸ್ ಕೊಡ್ತಾರಂತ ಅಲ್ಲಿ ಕಳಿಸಿದ್ರೆ ಅಲ್ಲಿ ತ್ರಾಸ್ ಕೊಡ್ಲಿಕತ್ತಾರ. ಆ ಮರ್ಗುಳಿ ಏನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ತೆಗೆದು ನಾನು ಬಾರಿಸ್ತೀನಿ ಕಣೋ. ನಮಸ್ಕಾರ ಎಂಪಿ ಅವರೇ. ನಮಸ್ಕಾರ. ಅಣ್ಣ ತಮ್ಮ ಸೇರಿ ನೀವೇನು ತಂಗಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ರಂತೆ, ಯಾಕೆ ಮೈಲಾರಿ ಭಯನಾ? ಅಂದ್ರೆ ನೀವು ಮೈಲಾರಿ ಆಫೀಸ್ ಹೋಗಿದ್ರಿ? ಹೌದು. ನಾನು ಅಪಾರ್ಥ ಮಾಡ್ಕೊಂಡಿರೋ ವಿಚಾರನ ಅವ್ನು ನಿಮ್ಗೆ ಹೇಳಿದ್ನೆ. ಹೌದು, ಆದ್ರೆ ಮೈಲಾರಿ ಬಗ್ಗೆ ಅಪಾರ್ಥ ಮಾಡ್ಕೋಬೇಡಿ ಸರ್. ನೋಡಿ, ಸುಮ್ನೆ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಅವ್ರಿಗೆ ಬೀಳಬೇಕಾಗಿರೋ ರೇಟು ನಿಮಗ್ ಬೀಳುತ್ತೆ. ಆಯ್ತು, ಹೋಯ್ತೀನಿ ಹೋಗ್ರಿ. ಅಣ್ಣ, ನೀನ್ ಮೊದ್ಲು ಅವ್ರನ್ನ ಆಫೀಸಿಂದ ಕರ್ಸು. ಅವ್ರ ಆಫೀಸಲ್ಲೇ ಇದ್ರೆ ನಮ್ ವಿಷಯ ಟಿವಿಲ್ ಬರುತ್ತೆ. ಆಯ್ತು ಬಿಡಮ್ಮ, ಈಗಲೇ ಫೋನ್ ಮಾಡ್ತೀನಿ. ಲೇ ಮರ್ಗುಳಿ, ತಕ್ಷಣ ಮನೆಗೆ ಬಾರೋ. ನಮಸ್ಕಾರ ಸರ್. ಹೌದಪ್ಪ, ಆ ಮೈಲಾರಿ ನನ್ನ ತಂಗಿನ ಅವ್ರ ಹೆಂಡತಿ ಅಂತ ತಿಳ್ಕೊಂಡು ಕಣ್ಮುಚ್ಚಿದ್ನಂತೆ, ನಾನು ಅಪಾರ್ಥ ಮಾಡ್ಕೊಂಡಂತೆ. ಇಷ್ಟೇ ತಾನೇ? ಹೌದು, ವಿಷಯ ನಂಗೆ ಗೊತ್ತೇ ಇರ್ಲಿಲ್ಲ. ಮಾಡ್ಲಿಕ್ಕೆ ನಿಮ್ಗೆ ಬೇರೆ ಕೆಲಸ ಇಲ್ಲನ್ರಿ? ಈ ವಿಷಯ ಆಫೀಸ್ನಾಗ ಯಾಕೆ ಹೇಳಿದ್ರಿ? ನಾ ಏನ್ ಹೇಳ್ಬೇಕಂತ ಹೇಳಿಲ್ಲ ಪ್ರಾಣಿ. ಆಫೀಸ್ನಾಗ ಎಲ್ಲಾರು ಏನ್ರಿ ಇಲ್ಲೇ ಉಳ್ಕೊಂಡಿರಿ, ಮನಿಗ್ ಹೋಗುದಿಲ್ಲ ನಂದ್ರು, ಅದಕ್ಕೆ ಹೇಳಿನಿ. ಅವ್ರು ಕೇಳಿದ್ರು ನೀವ್ ಹೇಳ್ರಿ. ನೀವ್ ಹೇಳಿದ್ದಕ್ಕ ಬರೇ ಒಟ್ಟಾರ್ದಾಗಿದ್ ವಿಷಯ ಈಗ ಇಡೀ ಏರಿಯಾ ಗೊತ್ತಾಗಿದೆ, ಗೊತ್ತದೇನ್ರಿ? ಮತ್ ನನ್ನಿಂದ ತಪ್ಪಾತ ಪ್ರಾಣಿ. ನಾ ಏನ್ ಇದನ್ನ ಬೇಕಂತ ಮಾಡಿಲ್ಲ, ಪ್ಲೀಸ್ ನನ್ನ ಅಪಾರ್ಥ ಮಾಡ್ಕೋಬೇಡ್ರಿ. ಯಾಕೋ ಮುಟ್ಟಾಳ ಓಡ್ ಬಂದೆ? ಈ ಎಲ್ಲಿ ಟಿಟಿ ಪತ್ರ ನನ್ನ ಯಾಕೆ ಕೊಡಿದ್ರಿ? ಹೊಡಿಯೋದ? ನಿನ್ನ ಕತ್ತು ಹಿಸ್ಕೆ ಸಾಯಿಸ್ಬೇಕು ಅನ್ನಿಸ್ತಾ ಇದೆ. ನೀನ್ ಮಾಡಿರೋ ಕೆಲಸಕ್ಕೆ ನಮ್ಮ ಐಶ್ವರ್ಯ ನಿನ್ ಒಟ್ಟಾರೆ ಸಹವಾಸ ಸಾಕು, ನಾ ಬೇರೆ ಕಡೆ ಓದ್ಕೋತೀನಿ ಅಂತ ಲೆಟರ್ ಬರ್ದಿಟ್ಟು ಹೋಗಿದ್ದಾಳೆ. ಈಗ ಸಮಾಧಾನ ಆಯ್ತಾ? ಸಮಾಧಾನ ಏನಾಗ್ತೈತ್ರಿ? ನಾ ಮಾಡಿದ ತಪ್ಪಿಂದ ಅಲ್ಲನ್ರಿ, ಕೇಳ್ದ ಓಡೋಗಿದ್ದ. ಇದ್ರಾಗ ನಂದು ಏನು ತಪ್ಪಿಲ್ರಿ. ನಾ ಏನ್ ಇದನ್ನ ಬೇಕಂತ ಮಾಡಿಲ್ಲ. ಆಕಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ಲು, ಆಕಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ನಾ ಹಿಂದಿಂದ ಹೋಗಿ ಆಕಿ ಕಣ್ಣು ಮುಚ್ಚಿನಿ. ಇದ್ರಾಗ ಗೊತ್ತಾಗ್ತದ ನಾ ಅನ್ಕೊಂಡಿದ್ ಕರೆ ಅಂತ. ತಾವು ಅಂದುಕೊಂಡದ್ದಾದರೂ ಎಂತ ಪುಣ್ಯಾತ್ಮ. ನೀವೆಲ್ಲರೂ ನನ್ನ ಅಪಾರ್ಥ ಮಾಡ್ಕೊಂಡ್ರಿ ಅಂತ.